ಹೊಸಕೋಟೆ ನಗರದ ಸೂಲಿಬೆಲೆ ರಸ್ತೆಯಲ್ಲಿರುವಂತಹ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಸಂಭ್ರಮದಿಂದ ರಂಜಾನ್ ಹಬ್ಬವನ್ನ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಆಚರಣೆ ಮಾಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಆಗಮಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರು. ಮುಸ್ಲಿಂ ಸಮುದಾಯಕ್ಕೆ ರಂಜಾನ್ ಹಬ್ಬದ ಶುಭಾಶಯವನ್ನ ತಿಳಿಸಿ ಸಮುದಾಯದಿಂದ ಗೌರವವನ್ನ ಸ್ವೀಕಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಮಾತನಾಡ್ತಾ, ಕಳೆದ ಬಾರಿ ನಾನು ರಂಜಾನ್ ಹಬ್ಬಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಈದ್ಗಾ ಮೈದಾನದಲ್ಲಿ ಬೋರ್ವೆಲ್ ಕೊರೆಸಿಕೊಡುವ ಭರವಸೆಯನ್ನ ನೀಡಿದ್ದೆ. ಈಗ ಆ ಭರವಸೆಯನ್ನ ಈಡೇರಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ಈದ್ಗಾ ಮೈದಾನಕ್ಕೆ ವಕ್ಫ್ ಬೋರ್ಡ್ ವತಿಯಿಂದ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಸ್ಕೊಡ್ತೇನೆ ಅಂತ ಭರವಸೆಯನ್ನ ನೀಡಿದ್ರು. ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿ ಬೈರೇಗೌಡರು, ಬಿಎಂಆರ್ಡಿ ಅಧ್ಯಕ್ಷ ಕೇಶಮೂರ್ತಿರವರು, ಸದಸ್ಯರಾದ ಸುಬ್ಬರಾಜರವರು, ಮಾಜಿ ಅಧ್ಯಕ್ಷ ಸಿ ಜಯರಾಜರವರು, ಡಿವೈಎಸ್ಪಿ ಮಲ್ಲೇಶ್ ರವರು, ಮುಸ್ಲಿಂ ಹಿರಿಯ ಮುಖಂಡರಾದ ಇಮ್ತಿಯಾಜ್ ಪಾಷಾರವರು, ವಕ್ಫ್ ಬೋರ್ಡ್ ಮಾಜಿ ಜಿಲ್ಲಾಧ್ಯಕ್ಷ ನಿಸಾರ್ ಅಹಮದ್ ರವರು, ಅಹ್ಲೆ ಸುನಾತುಲ್ಲಾ ಜಮಾತ್ ಜಾಮಿಯಾ ಮಸೀದಿ ಅಧ್ಯಕ್ಷ ಸೈಯದ್ ನವಾಜ್ ರವರು, ಉಪಾಧ್ಯಕ್ಷ ಫೈಜಲ್ ಅಹಮದ್ ರವರು, ಕಾರ್ಯದರ್ಶಿ ಎಜಾಜ್ ಶರೀಫ್ ರವರು, ಖಜಾಂಚಿ ಜಾವಿದ್ ಪಾಷಾರವರು, ಸದಸ್ಯರಾದ ಅಯಾಜ್ ಪಾಷಾ, ಸೈಯದ್ ಅಯಾಜ್, ಸೈಯದ್ ನವಾಜ್, ಸೈಯದ್ ನಯಾಜ್ ಸೇರಿದಂತೆ ಹಲವಾರು ಮುಸ್ಲಿಂ ಮುಖಂಡರು ಕೂಡ ಹಾಜರಿದ್ದು ಈ ಒಂದು ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನ ನೀಡಿದ್ರು. ರಂಜಾನ್ ತಿಂಗಳನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಕಡೆಯಲ್ಲಿ ಈದ್ ದಿನ ಈದ್ಗಾಗ್ ಬಂದು ನಮಾಜ್ ಮಾಡಿ ಪೂಜೆ ಮಾಡಿ ನಮ್ಮ ಒಂದು ತಿಂಗಳಿನ ಶ್ರಮಕ್ಕೆ ಇವತ್ತು ನಾವೊಂದು ಅಂತ್ಯ ಕಾಣಂತ ಒಂದು ರೀತಿಯಲ್ಲಿ ಸೇರ್ಕೊಂಡು ಗುರುಗಳು ಹೇಳ್ತಾ ಇರ್ತಕ್ಕಂಥ ಆಶೀರ್ವಚನ ನಾವೆಲ್ಲರೂ ಕೂಡ ಕೇಳ್ತಾ ಇದೀವಿ. ತಾಲೂಕಲ್ಲಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಇವೆಲ್ಲವಕ್ಕೂ ಪೂರಕವಾಗಿ ಹೊಸಕೋಟೆಯಲ್ಲಿ ಇವತ್ತು ನಮ್ಮ ಏನು ದೊಡ್ಡ ಮಸೀದಿ ಆಗಿರ್ಬೋದು, ಬೇರೆ ಬೇರೆ ಮಸೀದಿಗಳು ತಾಲೂಕಾದ್ಯಂತ ಇರ್ತಕ್ಕಂಥವ್ರು ಆಗಿರ್ಬೋದು, ಅವರವರ ಹಂತಗಳಲ್ಲಿ ಅವರವರ ಈದ್ಗಾ ಮೈದಾನಗಳನ್ನಾಗಿರ್ಬೋದು, ಮಸೀದಿಗಳನ್ನಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ತಾ ಬರ್ತಾವ್ರೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವೇನ್ ನೋಡ್ತಾ ಇದೀವಿ, बहुत सारे जो वर्कर मजदूर के जो लोग हैं बाहर से, नॉर्थ इंडिया से, बिहार से, उत्तर प्रदेश से, दूसरे दूसरे जगहों से यहाँ पर बेंगलोर को और वो भी ಹೊಸಕೋಟೆ में काम ढूंढ के यहाँ पर आ रहे हैं. ಅವರ ಒಂದು ಸಂಖ್ಯೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಲೂಕಲ್ಲಿ ಕಾಣ್ತಾ ಇದೆ. ನಾನು ನೋಡಿದಂಗೆ ಬಹುಶಃ ಈ ಈದ್ಗಾ ಮೈದಾನದಲ್ಲಿ ಸೇರಿರ್ತಕ್ಕಂಥ ಸಂಖ್ಯೆ ಈ ಸರಿ ನಾನು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಕೂಡ ಸೇರಿ ಹಬ್ಬನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ಕಳೆದ ಬಾರಿ ನಾವು ಬಂದಿಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬೋರ್ವೆಲ್ನ ಮತ್ತೆಲ್ಲರಿಗೂ ಕೂಡ ವಜೂ ಮಾಡ್ಕೋಬೇಕಾದ್ರೆ ಅನುಕೂಲ ಆಗ್ಲಿ ಅಂತ ಹೇಳಿ ಬೋರ್ವೆಲ್ ನೀರು ಎಲ್ಲ ಇಲ್ಲಿ ಕೊಟ್ಟಿದ್ವಿ. ಈ ಬಾರಿ ನಾನು ತಮಗೆ ಮಾತು ಕೊಡ್ತಾ ಇದ್ದೀನಿ, ಇದೇ ವೇದಿಕೆ ಮುಂದೆ, ಇದೇ ಈದ್ಗಾ ಮುಂದೆ, ಏನ್ ನಮ್ಮ ಒಂದು ಈದ್ಗಾ ಮೈದಾನ ಇದೆ, ಇದಕ್ಕೆ ಕಾಂಪೌಂಡ್ ಹಾಕೊಡ್ಬೇಕಾದಂತ ಬಚ್ಚೇಗೌಡರ ಕಾಲದಲ್ಲಿ ಸನ್ಮಾನ್ಯ ಬಚ್ಚೇಗೌಡರು ನಿಂತು ಈ ಒಂದು ಕಾಂಪೌಂಡ್ ನ ಏನ್ ಗಡಿಗಳನ್ನ ಫಿಕ್ಸ್ ಮಾಡಿಕೊಟ್ರೋ ಆ ಫಿಕ್ಸ್ ಮಾಡಿಕೊಟ್ಟಂತ ಗಡಿಗೆ ಕಾಂಪೌಂಡ್ ಹಾಕೊಡ್ತೀನಿ, ಒಳ್ಳೆ ಅದ್ಭುತವಾದಂತ ಕಾಂಪೌಂಡ್ ನ ವಕ್ಫ್ ಬೋರ್ಡ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಹಾಕೊಡ್ತೀನಿ ಅನ್ನಂತ ಒಂದು ಆಶ್ವಾಸನೆಯನ್ನ ಕೊಡ್ತಾ, ಅದ್ರ ಜೊತೆಗೆ ಇವತ್ತೇನಿಲ್ಲಿ ಒಂದು ಆವರಣ ಮಾಡಿಕೊಟ್ಟಿದ್ದಾರೆ, ಆ ಆವರಣದ ಹತ್ರ ಕಾಂಕ್ರೀಟು ಮತ್ತೆ ಪೇವ್ಡ್ ಬ್ಲಾಕ್ ಹಾಕೊಂಡು ಮುಂದಕ್ಕೆ ಮಾಡ್ಕೊಳ್ತಾರ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಗೆ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಬಂಧುಗಳೇ, ಈಗಾಗ್ಲೇನೆ ಎಳ್ಚಳ್ಳಿ ಗ್ರಾಮದಲ್ಲಿ ಈದ್ಗಾ ಅಲ್ಲಿ ಎಲ್ಲರಿಗೂ ಕೂಡ ನಮಾಜ್ ಮಾಡಕ್ ಹೋದಾಗ ಕಾಂಕ್ರೀಟ್ ಮಾಡ್ಕೊಟ್ಟಿದ್ವಿ. ಅನಗೊಂಡಹಳ್ಳಿ ಹೋಬಳಿಯಲ್ಲಿ ಇರ್ತಕ್ಕಂಥ ಮುತ್ಕೂರ್ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಈದ್ಗಾನು ಕೂಡ ಅಭಿವೃದ್ಧಿ ಮಾಡ್ಕೊಟ್ಟಿದೀವಿ. ಸೂಲ್ಬೆಲೆಯಲ್ಲಿರ್ತಕ್ಕಂಥ ಈದ್ಗಾ ಅಲ್ಲಿ ಕೂಡ ಮಾಡ್ಕೊಟ್ಟಿದೀವಿ. ಮುತ್ಸಂದ್ರದಲ್ಲಿರುವಂತಹ ಈದ್ಗಾ ಅಲ್ಲಿ ಕೂಡ ಮೊನ್ನೆ ಮಾಡ್ಕೊಟ್ಟಿದೀವಿ. ಹೊಸಕೋಟೆ ನಗರದಲ್ಲಿ ಅತ್ಯಂತ ಪ್ರಮುಖವಾದಂತ ಏನ್ ಈದ್ಗಾ ಇಲ್ಲಿ ಟೌನ್ ಅಲ್ಲಿ ಇದೆ ಅದಕ್ಕೂ ಕೂಡ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ, ಈದ್ಗಾ ಆಯ್ತು, ಎಲ್ಲ ಆಯ್ತು, ಕಡೆಯಲ್ಲಿ ಕಬ್ರಿಸ್ತಾನಿನ ಅಭಿವೃದ್ಧಿಗೆ ಏನ್ ಮಾಡ್ಕೊಡ್ಬೇಕೋ ಆ ಕಬ್ರಿಸ್ತಾನ್ ಅಭಿವೃದ್ಧಿ ಕೆಲಸನ ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ವಿಶೇಷವಾಗಿ ನನಗೆ ಸಂತೋಷ ಇರೋಂಥದ್ದು ಏನಂತಂದ್ರೆ, ನಾವು ಮೊನ್ನೆ ಬೈರೇಗೌಡನವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆಲ್ಲರಿಗೂ ಸೇರಿ ಏನೊಂದು ಉಗಾದಿ ಹಬ್ಬದ ಸಿಹಿ ಊಟ ಹಾಕಿದ್ವಿ. ಆ ಒಂದು ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಮುದಾಯದವರೆಲ್ಲರೂ ಕೂಡ ಬಂದು ಭಾಗವಹಿಸಿದ್ರು. ನಮ್ಮನ್ನು ಕೂಡ
ನೀವು ಹಾಕಂತ ಇಫ್ತಿಯಾರ್ ಕೂಟಗಳಿಗೆ ನಮ್ಮನ್ನ ಆಹ್ವಾನ ಮಾಡಿ ನಮ್ಗೆ ಇಫ್ತಿಯಾರ್ ಊಟನ ಹಾಕೊಟ್ಟಿದ್ದೀರಾ. ಇದೇ ತರದ ಬಾಂಧವ್ಯ ನಿಮ್ಮ ಮನೆ ಸದ್ಯ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ದೇವರು ಅಲ್ಲ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ಲಿ. ಕಮಿಟಿಯ ಸದಸ್ಯರೆಲ್ಲರೂ ಕೂಡ ಸೇರ್ಕೊಂಡು ಏನ್ ವಿಶೇಷವಾಗಿ ಕಳೆದ ಒಂದು 2-3 ದಿನದಲ್ಲಿ ನಾನ್ ನೋಡ್ದಂಗೆ ಭೂಮಿ ಲೆವೆಲ್ ಮಾಡೋದಾಗಿರ್ಬೋದು, ನೆರಳಾಕೋದಾಗಿರ್ಬೋದು, ಜನಕ್ಕೆ ಬರಕ್ ಹೋಗೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಾಗಿರ್ಬೋದು, ನಗರಸಭೆ ಕೋಆರ್ಡಿನೇಟ್ ಮಾಡೋದಾಗಿರ್ಬೋದು, ಪೊಲೀಸ್ ಜೊತೆ ಚರ್ಚೆ ಮಾಡ್ಕೊಳ್ಳೋದಾಗಿರ್ಬೋದು, ಅವೆಲ್ಲವನ್ನೂ ಕೂಡ ಏನ್ ಸೇರ್ ಮಾಡಿದಾರ ಕಮಿಟಿಯ ಎಲ್ಲಾ ಸದಸ್ಯರಿಗೂ ಕೂಡ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರ್ಮಾಡ್ಕೊಂಡು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಮುಸ್ಲಿಮ್ಗಳು ಹಿಂದೂಗಳು ಒಂದೇ ಅಂತೇಳಿ ಈ ಕಾರ್ಯಕ್ರಮದ ಸಂದೇಶ ಕೊಡಕ್ಕೆ ತಾವೇನ್ ಕರೆದಿದ್ದೀರಾ, ತಮಗೆ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಇವತ್ತು ಅದೇ ಥರ ನಮ್ಮ ಹೊಸಕೋಟೆ ತಾಲೂಕು ಏನು ಈದ್ಗಾ ಮೈದಾನ ಏನು ಅಹ್ಲೆ ಸುನ್ನತುಲ್ ಜಾಮಾ ಮಸೀದಿಯ ಒಂದು ಕಮಿಟಿಯ ಎಲ್ಲ ಒಂದು ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲ ಬಂದು ಇವತ್ತು ಎಲ್ಲರಿಗೂ ಒಂದು ಶುಭ ಕೋರುತ್ತಾ, ಏನು ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಕ್ಲಿನಿಕ್ಸ್ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀಯುತ ಶರತ್ ಬಚ್ಚೇಗೌಡ ಸಾಹೇಬರು ಹೊಸಕೋಟೆ MLA, ಅದೇ ಥರ ನಮ್ಮ ನೆಚ್ಚಿನ ನಾಯಕರಾದಂಥ BV ಗೌಡರು, ಅವರ ಜೊತೆಯಲ್ಲಿ ಸಹ ನಮ್ಮ ಒಂದು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಅನೇಕ ನಾಯಕರುಗಳು ಬಂದು ಇವತ್ತು ಅವರೆಲ್ಲರಿಗೂ ನಾವು ಒಂದು ಸ್ವಾಗತ ಕೋರುತ್ತಾ ನಮ್ಮ ಒಂದು ಮಸೀದಿಯ ಅಹ್ಲೆ ಸುನ್ನತುಲ್ ಜಾಮಾ ಮಸೀದಿಯ ಒಂದು ಕಮಿಟಿಯ ಪರವಾಗಿ ಅವರಿಗೆಲ್ಲರಿಗೂ ಸ್ವಾಗತ ಕೋರಿದರು. ಆ ಒಂದು ಖುಷಿ ಏನೆಂದರೆ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಒಂದು ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶರತ್ ಬಚ್ಚೇಗೌಡರು ಹೋದ ಒಂದು ಸಲ ರಂಜಾನ್ ಹಬ್ಬದ ಒಂದು ಏನು ನಾವು ಒಂದು ಮೆಮೊರಂ ಕೊಟ್ಟಿದ್ರಿ, ನಮಗೆ ಒಂದು ನೀರಿನ ಅಭಾವ ಇತ್ತು, ಏನು ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಇತ್ತು, ನಮಗೊಂದು ಕೊಳವೆ ಬಾವಿಯನ್ನು ಕೊರೆಸಿಕೊಡಬೇಕೆಂದು ನಾವು ಕೋರಿದ್ರಿ ಏನು ನಮ್ಮ ಒಂದು ಕಮಿಟಿಯವರು. ಅದೇ ಥರ ನೆಕ್ಸ್ಟ್ ಬಕ್ರೀದ್ ಹಬ್ಬದ ಒಳಗೆ ಒಂದು ಕೊಳವೆ ಬಾವಿಯನ್ನು ಕೋರಿಸಿ ಅದಕ್ಕೆ ಮೋಟ್ರ್ ಹಾಕಿಸಿ ಆ ಒಂದು ನಮ್ಮ ಈದ್ಗಾ ಮಸೀದಿಗೆ ಒಂದು ಅನುಕೂಲ ಮಾಡಿಕೊಟ್ರು. ಅವ್ರಿಗೆ ಧನ್ಯವಾದಗಳು ತಿಳಿಸುತ್ತಾ, ಇವತ್ತು ಈದ್ ಉಲ್ ಫಿತರ್ ಹಬ್ಬದ ದಿವಸ ನಮ್ಮ ಒಂದು ಕಮಿಟಿಯದವರು ಎಲ್ಲರೂ ಸೇರಿ ಒಂದು ಇಟ್ಕೊಟ್ರು ನಮಗೆ ಈದ್ಗಾ ಮೈದಾನದಲ್ಲಿ ಒಂದು ಸುಚಿತವಾದ ಗೋಡೆ ಕಾಂಪೌಂಡನ್ನು ಹಾಕಿಸ್ಕೊಡ್ಬೇಕೆಂದು ಒಂದು ಕೇಳಿಕೊಂಡ್ರು. ಅದಕ್ಕೆ ನಮ್ಮ ಶಾಸಕರು ಸಹಮತಿ ಒಂದು ಒಪ್ಪಿಗೆ ಕೊಟ್ಟರು. ಅದೇ ಥರ ನಮ್ಮ ಒಂದು ಅಹ್ಲೆ ಸುನ್ನತುಲ್ ಜಾಮಾ ಮಸೀದಿಯ ಒಂದು ಮಸೀದಿಗೆ ರಿನಿವೇಷನ್ ಮತ್ತು ಏನು ಕನ್ಸ್ಟ್ರಕ್ಷನ್ ಇದೆ ಅದಕ್ಕೂ ನಾವು ಒಂದು ಮೆಮೊರಂ ಎಲ್ಲ ಕಮಿಟಿಯವರ ಪರವಾಗಿ ಕೊಡೋಣ. ಅದು ಸಹ ಒಂದು ಒಳ್ಳೆಯ ಸಂದರ್ಭ ಯಾಕಂದರೆ ನಮ್ಮ ವಕ್ಫ್ ಸಚಿವರಾದ ಸನ್ಮಾನ್ಯ ಶ್ರೀಯುತ ಜಮೀರ್ ಅಹಮದ್ ಇದ್ದಾರೆ, ಇವತ್ತು ಹಜ್ ಕಮಿಟಿಯ ಮುಸಲ್ಮಾನರು ಇದ್ದಾರೆ ಸರ್ಕಾರದಲ್ಲಿ. ಇವತ್ತು ಏನು ಸಿದ್ದರಾಮಯ್ಯ ಒಂದು ಮುಖ್ಯಮಂತ್ರಿಗಳು ಹಾಗೂ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಒಂದು ಸಂದರ್ಭದಲ್ಲಿ ನಮಗೆ ಒಳ್ಳೆಯ ಒಂದು ಸಚಿವರಿಸಿದ್ದಾರೆ. ನಾವು ಆ ಸಚಿವರಾದ ನಮ್ಮ ಶಾಸಕರು ಏನು ನಮ್ಮ ಕ್ಲಿನಿಕ್ಸ್ನ ಅಧ್ಯಕ್ಷರಿದ್ದಾರೆ, ಅವರ ಮುಖಾಂತರ ನಮ್ಮ ಒಂದು ಈದ್ಗಾದ ಒಂದು ಕಾಂಪೌಂಡ್, ಒಂದು ಸುಚಿತವಾದ ಒಂದು ಕಾಂಪೌಂಡ್ ಹಾಕಿಸ್ಕೊಡ್ಬೇಕು. ಮತ್ತು ಅದೇ ರೀತಿಯಾಗಿ ನಮ್ಮ ಏನು CC ಒಂದು ಕಾಂಪೌಂಡ್ ಗ್ರಾನೈಟ್ ಒಂದು ಕಾಂಪೌಂಡನ್ನು ಹಾಕಿಸ್ಕೊಡ್ಬೇಕಂತ ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ. ಅದರ ಜೊತೆಯಲ್ಲಿ ಏನು ಉಳಿದ ಒಂದು ಸ್ಮಶಾನದ ಹೊಸಕೋಟೆ ಒಂದು ಮುಸ್ಲಿಂ ಸ್ಮಶಾನದ ಆ ಒಂದು ಕಾಂಪೌಂಡ್ ಉಳಿಕೆ ಭಾಗ ಇದೆ, ಅದಕ್ಕೂ ಸಹ ಒಂದು ಈ ಸಂದರ್ಭದಲ್ಲಿ ಯಾಕಂದರೆ ಇವತ್ತು ವಕ್ಫಿನ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ. ಒಂದು 3 ಥರ ಬಿಡುಗಡೆ ಆಗುತ್ತೆ. ಒಂದು ಮೊದಲನೇ ಹಂತ ಮಾರ್ಚ್ ಎಂಡ್, ಎರಡನೇ ಹಂತ ಜೂನ್ ಎಂಡ್, ಮೂರನೇ ಹಂತ ಡಿಸೆಂಬರ್. ಈ 3 ಹಂತಗಳಲ್ಲಿ ನಮ್ಮ ಏನು ತಾಲೂಕಿನಲ್ಲಿ, ಯಾಕಂದರೆ ಹೊಸಕೋಟೆ ತಾಲೂಕಿನ ಎಲ್ಲ ಮುಸಲ್ಮಾನ ಮಸೀದಿಗಳಾಗಲಿ ಅಥವಾ ದರ್ಗಾಗಳಾಗಲಿ ಈದ್ಗಾಗಲಾಗಲಿ ಅಥವಾ ಆಶುಖಾನ ಇದೊಂದು ಸದುಪಯೋಗ ನಾವು ಪಡೆದುಕೊಳ್ಬೇಕು. ಅದಕ್ಕೆ ಶಾಸಕರ ಹತ್ರ ನಾವೊಂದು ಮನವಿ ಕೊಟ್ಟಾಗ ಮಾತ್ರ ಆ ಅನುದಾನ ಬಿಡುಗಡೆ ಆಗ್ತದೆ. ನಮ್ಮ ಮನೆಗಳಲ್ಲಿದ್ದು ನಾವು ಅನುದಾನ ಕೊಡ್ರಿ ಅದು ಶಾಶ್ವತ ಇಲ್ಲ. ಅದಕ್ಕೇನು ಎಸ್ಟಿಮೇಟು, ಪ್ಲಾನು ಮತ್ತು ಗೆಜೆಟ್ಟು ಏನು ವಕ್ಫ್ ಬೋರ್ಡಲ್ಲಿ ಎಂಟ್ರಿ ಇದೆಯಾ ಅವೆಲ್ಲ ಒಂದು ಸೂಚನೆಯನ್ನು ಕೊಟ್ಟು ನಾವು ಇವತ್ತು ಹೊಸಕೋಟೆ ನಗರದಲ್ಲಿ ಒಂದು ಹೊಸಕೋಟೆಯ ಒಂದು ಸುಚಿತವಾಗಿ ನಮ್ಮ ಶಾಸಕರ ಹತ್ರ ತಗೊಂಡು ಇವತ್ತು ಹಣವನ್ನು ಬಿಡುಗಡೆ ಮಾಡಬೇಕಂದ್ಬಿಟ್ಟು ನಾವು ಶಾಸಕರ ಹತ್ರ ಮನವಿ ಮಾಡಿದ್ರಿ. ಅದಕ್ಕೆ ನಮ್ಮ ಶಾಸಕರು ಇಡೀ ಕಮಿಟಿಗೆ ಒಂದು ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ನಾಯಕರಾದಂಥ BV ಗೌಡರಿಗೂ ಧನ್ಯವಾದಗಳು. ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಂದು ಎಲ್ಲರಿಗೂ ಒಂದು ಶುಭ ಕೋರುತ್ತಾ ಇಷ್ಟು ಮಾತನ್ನು ಹೇಳಿ ಮುಗಿಸ್ತೀನಿ. ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಸೇರಿ ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮಂದರು ಬಾಯಿಗಳು ಎಲ್ಲ ಸೇರಿ ಎಲ್ಲ ಹಬ್ಬ ಆಚರಣೆಗಳು ಮಾಡಿದ್ದೀರಿ. ಆಮೇಲೆ MLA ಸಾಹೇಬರು ಬಂದಿದ್ದರು, ಈದ್ಗಾ ಕಾಂಪೌಂಡ್ದು ಪ್ರಶ್ನೆ ಇಕ್ಕಿದ್ರಿ, ಒಗ್ಬೋರ್ಡಿಂದ ನಾನು ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಸ್ಮಶಾನದ್ದು ಅದ್ರದ್ದು ಕೆಲಸ ಇದೆ, ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇದು CC ಕಾಂಕ್ರೀಟ್ ಹಾಕ್ಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಬಕ್ರೀದ್ ಹಬ್ಬ ಮುಂಚೆನೇ ನಾನು ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಹೋಗಿ ಅವರೇ. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
ಏನು ಇವತ್ತು ನಮ್ಮ ಈದ್ಗಾ ಮೈದಾನದಲ್ಲಿ ಹೊಸಕೋಟೆ ಸೂಲಿಬೆಲೆ ರಸ್ತೆ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತ್ರ್ ನಮಾಜ್ ಎಲ್ಲರೂ ಆಚರಣೆ ಮಾಡಿ ನಮ್ಮ ಹೊಸಕೋಟೆ ನೂತನವಾಗಿ ಕಮಿಟಿ ತಿಂಗಳ ರಚನೆ ಆಗಿದ್ದು ಅದರ ಅಧ್ಯಕ್ಷರಾದ ನವಾಜ್ ಪಾಷಾ ಅವರು, ಸೈಯದ್ ನವಾಜ್, ಸೆಕ್ರೆಟರಿ ಆದ ಏಜಾಜ್ ಶರೀಫ್, ಉಪಾಧ್ಯಕ್ಷರಾದ HK ಫಜೀಲ್ ಅಹಮದ್ ಅವರು, ಖಜಾಂಜಿ ಆದ ಜಾವೀದ್ ಪಾಷಾ, ಮೆಂಬರ್ ಆದ ಅಯಾಸ್ ಪಾಷಾ ಅವರು, ಇನ್ನೊಬ್ಬರು ನಮ್ಮ ಮೆಂಬರ್ ಆದ ಸೈಯದ್ ಅಯಾಜ್ ಅವರು, ಇನ್ನೊಬ್ಬರು ಮೆಂಬರ್ ಆದ ಸೈಯದ್ ನವಾಜ್ ಅವರು, ಇನ್ನೊಬ್ಬರು ಮೆಂಬರ್ ಆದ ಸೈಯದ್ ನಯಾಜ್ ಅವರು ಎಲ್ಲರೂ ಇಲ್ಲಿ 3 ದಿವಸದಿಂದ ಸತತವಾಗಿ ಕಾಂಪೌಂಡ್ ಕ್ಲೀನಿಂಗ್ ಆಗಲಿ, ಮೇನ್ ಹಬ್ಬದ ಆಚರಣೆ ಬಗ್ಗೆ ಎಲ್ಲ ಸೂಕ್ತ ಬಂದೋಬಸ್ತ್ ವಹಿಸಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ನೀಡಬೇಕು ಅವ್ರಿಗೆಲ್ಲ ಮಾಹಿತಿ ನೀಡಿ, ಆಮೇಲೆ ಹಂಗೆ MLA ಆಹ್ವಾನ ಮಾಡೋಕ್ಕೆ ಅವ್ರಿಗೂ ಆಹ್ವಾನಿಸಿ ಅವರು ಬಂದು ಏನೋ ಸ್ವಲ್ಪ ಆಶ್ವಾಸನೆ ನೀಡೋರೆ, ಅವರು ನೀಡ್ತಾರೆ ಅಂತ ನಮಗೂ ಭರವಸೆ ಐತೆ. ಧನ್ಯವಾದಗಳು ಎಲ್ಲರಿಗೂ, ಹಿಂದೂ ಮತ್ತು ಮುಸ್ಲಿಂ ಬಂದವರಿಗೆ ಎಲ್ಲರಿಗೂ, ಹೊಸಕೋಟೆ ತಾಲೂಕು ಹಿಂದೂ ಬಂದವರಿಗೆ, ಹಿಂದೂ ಮುಸ್ಲಿಂ ಬಂದವರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು.